ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬ್ಯಾಂಗ್ಳೂರ್ ಫುಡ್ ಟೈಮ್. ಇವತ್ತು ನಮ್ಮ ಚಾನಲಲ್ಲಿ ಮಲ್ಟಿಗ್ರೇನ್ ಚಪಾತಿ ವಿತ್ ಟೊಮೊಟೊ ಚಟ್ನಿ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಈ ಮಲ್ಟಿಗ್ರೇನ್ ಚಪಾತಿ ಯಾರಿಗೆಲ್ಲ ತುಂಬ ಯೂಸ್ಫುಲ್ ಅಂದರೆ ಡಯಟ್ ಮಾಡೋರಿಗೆ ಮತ್ತು ವೆಯ್ಟ್ ಲಾಸ್ ಮಾಡೋರಿಗೆ ಮತ್ತು ಮಕ್ಳಿಗೂ ಕೊಡ್ಬೋದು. ತುಂಬ ಪೌಷ್ಟಿಕಾಂಶ. ಬನ್ನಿ ವಿಡಿಯೋದಲ್ಲಿ ನೋಡೋಣ ಹೆಂಗೆ ಮಾಡೋದಂತ. ಇವತ್ತು ಈ ಮಲ್ಟಿಗ್ರೇನ್ ಚಪಾತಿ ಮಾಡೋದಕ್ಕೆ ನಾನು 8 ಐಟಮ್ಗಳನ್ನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಒಂದು 2ರಿಂದ 3 ಸಲ ತೊಳೆದು ಒಣಗಿಸಿ, ಚೆನ್ನಾಗಿ ಒಣಗಿಸಾದ್ಮೇಲೆ ಒಂದೊಂದು ಕಾಳನ್ನು ಸಪ್ರೇಟಾಗಿ ಹುರ್ಕೊಂಡು ಬೀಸ್ಕೊಂಬನ್ನಿ. ಸಪ್ರೇಟಾಗಿ ಹುರ್ಕೊಳ್ಳಿ. ಚೆನ್ನಾಗಿ ಹುರಿದಾದ್ಮೇಲೆ ನಾವು ಮಿಷಿನಲ್ಲಿ ಕೊಟ್ಟು ಬೀಸ್ಕೊಂಬರಬೇಕು. ಆ ಇಂಗ್ರೀಡಿಯೆಂಟ್ ಯಾವ್ದ್ಯಾವುದು ಅಂತ ತೋರಿಸ್ಕೊಡ್ತೀನಿ. ಗೋಧಿ 2 kg ತೊಗೊಂಡಿದ್ದೀನಿ, ರಾಗಿ 1 kg, ಜೋಳ 1 kg, ಅಲಸಂದಿ ಕಾಳು ಅರ್ಧ kg, ಹೆಸರು ಕಾಳು ಅರ್ಧ kg, ಕಡಲೆಕಾಳು ಅರ್ಧ kg, ಕಪ್ಪು ಉದ್ದಿನಬೇಳೆ ಅರ್ಧ kg, ಸಜ್ಜೆ ಅರ್ಧ kg ತೊಗೊಂಡಿದ್ದೀನಿ. ಈ ಕಾಳುಗಳನ್ನ ಮಾತ್ರ ಹುರ್ಕೊಳ್ಳಿ. ಗೋಧಿ, ಜೋಳ, ರಾಗಿ ಹುರ್ಕೊಳೋದು ಬೇಡ. ಹಂಗೆ ಮಿಷಿನ್ ಕೊಟ್ಟು ಬೀಸ್ಕೊಂಬಂದರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ನುಣ್ಣಗೆ ಬೀಸ್ಕೊಂಬನ್ನಿ. ಈ ಥರ ಚೆನ್ನಾಗಿ ನೈಸಾಗಿ ಬೀಸ್ಕೊಂಬಂದಾದಮೇಲೆ ಸ್ವಲ್ಪ ಹಾರಾಕ್ಬಿಡಿ. ಹಂಗೆ ಈಗ ಅದರಲ್ಲಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಇದು ಒಂದು 10 ಚಪಾತಿಗೆ ಮಾಡೋಷ್ಟು ನಾನು ಹಿಟ್ಟು ತೊಗೊತಾ ಇದ್ದೀನಿ. ಅದಕ್ಕೆ ತಕ್ಕಂತೆ ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಹಿಟ್ಟು ಯಾವಾಗಲೂ ಚೆನ್ನಾಗಿ ಇಳಿಯುತ್ತೆ. ಸೊ 1 ಗ್ಲಾಸಿಗೆ 2 ಗ್ಲಾಸಷ್ಟು ನೀರು ಆಗುತ್ತೆ. ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ಎಣ್ಣೆ ಸವರಿ ಒಂದು 10 ನಿಮಿಷ ಹಂಗೆ ನೆನೆಯಕ್ಕೆ ಬಿಡಿ. ಅಷ್ಟರಲ್ಲಿ ನಾವು ಟೊಮೊಟೊ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. ಟೊಮೊಟೊ ಒಂದು 8ರಿಂದ 10 ಟೊಮೊಟೊ ತೊಗೊಂಡಿದ್ದೀನಿ. ಚೆನ್ನಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಈಗ ಟೊಮೊಟೊ ಚಟ್ನಿಗೆ ಬೇಕಾದಷ್ಟು ಎಣ್ಣೆ 2ರಿಂದ 3 ಸ್ಪೂನು ಎಣ್ಣೆ ಬಿಸಿ ಆದಮೇಲೆ ಎಣ್ಣೆ ಕಾದಾದಮೇಲೆ ಸ್ವಲ್ಪ ಸಾಸಿವೆ, ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಅರ್ಧ ಸ್ಪೂನಷ್ಟು ಜೀರಿಗೆ, ಎರಡು ಮೆಣಸಿನ್ಕಾಯಿ ಮತ್ತು ಒಂದು ದೊಡ್ಡದಾಗಿರೋ ಒಂದು ಈರುಳ್ಳಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು. ಇದನ್ನು ಚೆನ್ನಾಗಿ ಹುರ್ಕೊಬೇಕು. ಸ್ವಲ್ಪ ಬ್ರೌನಿಷ್ ಆಗಿ ಬರಬೇಕು ಈರುಳ್ಳಿ, ಅಲ್ಲಿವರೆಗೂ ಹುರ್ಕೊಳ್ಳಿ. ಈಗ ಚೆನ್ನಾಗಿ ಬ್ರೌನ್ ಆಗಿದೆ. ಈ ಟೈಮಲ್ಲಿ ಟೊಮೊಟೊನ ಹಾಕ್ಕೊಳ್ಳಿ. ಈಗ ಆ ಟೊಮಾಟೊಗೆ ತಕ್ಕಂತೆ ಉಪ್ಪು,
ಅರಿಶಿನ ಪುಡಿ, ಚಿಲ್ಲಿ ಪೌಡರ್, 1 ರಿಂದ 1.5 ಸ್ಪೂನಷ್ಟು ಚಿಲ್ಲಿ ಪೌಡರ್. ನಿಮಗೆ ಖಾರ ಇನ್ನೂ ಬೇಕಂದರೆ ಇನ್ನೂ ಸ್ವಲ್ಪ ನೀವು ಹಾಕ್ಕೊಬೋದು. ಅರ್ಧ ಸ್ಪೂನಷ್ಟು ಗರಂ ಮಸಾಲ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಾದಮೇಲೆ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಒಂದು ಮುಚ್ಚಳ ಹಾಕಿ ಮುಚ್ಚಿ ಚೆನ್ನಾಗಿ ಬೇಯಕ್ಕೆ ಬಿಡೋಣ. ಒಂದು 10 ನಿಮಿಷ ಆದಮೇಲೆ ಟೊಮೊಟೊ ಚಟ್ನಿ ರೆಡಿ ಆಯಿತು. ಈಗ ಚಪಾತಿಗೆ ಒಂದು ತವ ಇಟ್ಕೊಳ್ಳೋಣ. ಚೆನ್ನಾಗಿ ಬಿಸಿಯಾಗಕ್ಕೆ ಬಿಡೋಣ ತವನ. ಈಗ ಚಪಾತಿನ ಹಿಟ್ಟನ್ನು ಲಟ್ಟಿಸ್ಕೊಳ್ಳೋಣ. ಇದು ಸ್ವಲ್ಪ ಅಂಟು ಬರುತ್ತೆ. ಸೊ ಅದರಿಂದ ನೀವು ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಈ ಥರ ಲಟ್ಟಿಸುವಾಗ ಸ್ವಲ್ಪ ಸವರ್ಕೊಳ್ಳಿ ಜಾಸ್ತಿನೇ, ಆವಾಗ ಅಂಟ್ಕೊಳಲ್ಲ. ಇದು ಮಾಮೂಲಿ ಮೈದಾ ಚಪಾತಿ, ಗೋಧಿ ಚಪಾತಿಗಿಂತ ಇದು ತುಂಬ ಹೆಲ್ತಿಯಾಗಿರುತ್ತೆ. ಮಕ್ಳಿಗೂ ಸರಿ, ದೊಡ್ಡವ್ರಿಗೂ ಸರಿ ತುಂಬ ಹೆಲ್ತಿ. ಈಗ ತವನಲ್ಲಿ ಚಪಾತಿ ಹಿಟ್ಟನ್ನು ಹಾಕ್ಕೊಳ್ಳೋಣ. ಚೆನ್ನಾಗಿ 2 ಕಡೆನೂ ಬೇಯಿಸಿ ಸ್ವಲ್ಪ ಎಣ್ಣೆ ಸವರ್ಕೊಳ್ಳಿ. ಈಗ ಮಲ್ಟಿಗ್ರೇನ್ ಚಪಾತಿ ವಿತ್ ಟೊಮೊಟೊ ಚಟ್ನಿ ಆಯಿತು. ಇದೆಲ್ಲರೂ ನೀವು ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.